ಭಾರತದ ಸಂಗೀತ ಸಾಮ್ರಾಜ್ಯ ಸ್ತಬ್ಧವಾಗಿದೆ. ಮೌನವಾಯಿತು ಗಾನ ಕೋಗಿಲೆಯ ಕಂಠ. ಮೈಸೂರಿನಲ್ಲಿ ಜಾನಕಮ್ಮ ಅಂತಿಮ ದರ್ಶನಕ್ಕೆ ಸಕಲ ತಯಾರಿ. ಮಹಾರಾಜ ಮೈದಾನದಲ್ಲಿ ಜನಸಾಗರ, ಅಭಿಮಾನಿಗಳ ದಂಡು. ಗಣ್ಯರಿಂದ ಅಂತಿಮ ನಮನವೂ ಕೂಡ ಸಲ್ಲಿಕೆಯಾಗ್ತಾ ಇದೆ. ಸಂಜೆಯವರೆಗೂ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಹುಟ್ಟಿದ್ದು ಆಂಧ್ರ ಪ್ರದೇಶದಲ್ಲಾದರೂ ಕೂಡ ತವರು ಮನೆಯಂತಿದ್ದ ಕರ್ನಾಟಕ. ಜಾನಕಮ್ಮನ ನೆನೆದು ಅಭಿಮಾನಿ ಬಳಗ ಭಾವುಕ ವ್ಯಕ್ತಪಡಿಸ್ತಾ ಇದೆ. ಮೌನವಾಯಿತು ಗಾನ ಕೋಗಿಲೆಯ ಕಂಠ. ಮೈಸೂರಿನಲ್ಲಿ ಜಾನಕಮ್ಮ ಅಂತಿಮ ದರ್ಶನಕ್ಕೆ ಸಕಲ ತಯಾರಿ. ಮಹಾರಾಜ ಮೈದಾನದಲ್ಲಿ ಜನಸಾಗರ, ಅಭಿಮಾನಿಗಳು, ಗಣ್ಯರಿಂದ ಅಂತಿಮ ನಮನ. ಸಂಜೆಯವರೆಗೂ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಹುಟ್ಟಿದ್ದು ಆಂಧ್ರದಲ್ಲಿ, ತವರು ಮನೆ ಕರ್ನಾಟಕ. ಜಾನಕಮ್ಮನನ್ನ ನೆನೆದು ಅಭಿಮಾನಿ ಬಳಗ ಭಾವುಕ. ಇಡೀ ಭಾರತದ ಚಿತ್ರರಂಗ ಇವತ್ತು ಸ್ತಬ್ಧ ಆಗಿದೆ. ಯಾವ ಕಂಠಕ್ಕೆ ಮತ್ತೊಂದು ಕಂಠ ಸರಿ ಸಾಟಿ ಅಲ್ವೋ ಆ ಕಂಠ ಇನ್ನಿಲ್ಲ. 9 ಬಾಲಕರಿಂದ ಹಿಡಿದು 90 ವಯೋ ವೃದ್ಧರವರೆಗೂ ಕೂಡ ಪ್ರತಿಯೊಬ್ಬರನ್ನ ಸೆಳೆದಿಟ್ಟುಕೊಳ್ಳಬಲ್ಲ ಅತ್ಯಂತ ಅದ್ಭುತವಾದ ಕಂಠವನ್ನು ಹೊಂದಿದ್ದ ಭಾರತದ ಚರಿತ್ರೆ ಹಿಂದೆಂದೂ ಕಂಡು ಕೇಳರಿಯದ ಒಂದು ಆಘಾತಕ್ಕೊಳಗಾಗಿದೆ. ಈ ಶಾಕಿಂಗ್ನಿಂದ ಭಾರತ ಹೊರಬರುವುದಕ್ಕೊಂದು ಸ್ವಲ್ಪ ದೀರ್ಘಾವಧಿಯನ್ನೇ ತೆಗೆದುಕೊಳ್ಳಬಹುದು. ಕಾರಣ SP ಬಾಲಸುಬ್ರಹ್ಮಣ್ಯ ಅವರ ವಿದಾಯದ ನಂತರ ಇದ್ದಂತಹ ಏಕೈಕ ಕೊಂಡಿ, ಇದ್ದಂತಹ ಏಕೈಕ ಮಹಿಳಾ ಕೊಂಡಿ, ಸಂಗೀತ ಸಾಮ್ರಾಜ್ಯಕ್ಕಿದ್ದ ಪ್ರಬುದ್ಧ ಮಾರ್ಗದರ್ಶಕ, ಪ್ರಬುದ್ಧ ಮಾರ್ಗದರ್ಶಕಿ, ಸಾಮ್ರಾಜ್ಞಿ ಇವತ್ತಿಲ್ಲ ಅನ್ನೋದು ನಿಜಕ್ಕೂ ಕೂಡ ಅತ್ಯಂತ ಭಾವುಕ ಮೂಮೆಂಟ್ ಇದು. 48,000ಕ್ಕೂ ಹೆಚ್ಚು ಹಾಡುಗಳನ್ನು ಅತ್ಯಂತ ಲೀಲಾಜಾಲವಾಗಿ, ನಿರಾಯಾಸವಾಗಿ, ನಿರರ್ಗಳವಾಗಿ ಸುದೀರ್ಘ ಗಾಯನದ ಪ್ರಯಾಣ. ಎಲ್ಲೂ ಆಲಸ್ಯ, ಎಲ್ಲೂ ಆಯಾಸ, ಯಾವ ವಿವಾದಕ್ಕೂ ಗುರಿಯಾಗದೆ ಸುದೀರ್ಘ ಪ್ರಯಾಣ ಬೆಳೆಸಿದ್ದ ಗಾನಕೋಗಿಲೆ ಇವತ್ತು ನಿಶ್ಚಲ ಸ್ಥಿತಿ, ನಿಷ್ಕ್ರಿಯರಾದರು. ಮಹಾರಾಜ ಕಾಲೇಜು ಮೈದಾನದಲ್ಲಿ ಅಂತಿಮ ದರ್ಶನಕ್ಕೂ ಕೂಡ ಸಕಲ ತಯಾರಿಯ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಅಂತಿಮ ದರ್ಶನಕ್ಕೆ ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ದಾಂಗುಡಿ ಇಡ್ತಾ ಇದ್ದಾರೆ. ನಟ ನಟಿಯರು, ರಾಜಕಾರಣಿಗಳು, ಹಿರಿಯ ಮುತ್ಸದ್ದಿಗಳು ಎಲ್ಲರೂ ಕೂಡ ದರ್ಶನವನ್ನು ಪಡೆದು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಕೆಲವರ ಭಾವನೆ ಎಲ್ಲೆ ಮೀರಿ ಅವರ ಅತ್ಯಂತ ಭಾವನಾತ್ಮಕ ಕ್ಷಣಗಳನ್ನು ಅಳುವುದರ ಮುಖಾಂತರವಾಗಿ ಹೊರಹಾಕಿದ್ರೆ, ಇನ್ನೂ ಕೆಲವರು ಭಾರತದ ಸಂಗೀತ ಸಾಮ್ರಾಜ್ಯ ಇವತ್ತು ಆಧುನಿಕ ಅನಾಥ ಭಾವವನ್ನು ಅನುಭವಿಸ್ತಾ ಇದೆ ಅಂತ ಬಣ್ಣಿಸ್ತಾ ಇದ್ರು. ನನ್ನ ಫ್ರೀಡಮ್ ಟಿವಿಯಲ್ಲಿ ಅನೇಕ ಗಾಯನದ ಎಕ್ಸ್ಪರ್ಟ್ಗಳು ಮಾತನಾಡ್ತಾ ಇದ್ರು ಲೈವ್ನಲ್ಲಿ. ಆ ಸಂದರ್ಭದಲ್ಲಿ ಅನೇಕರು ಹೇಳ್ತಾ ಇದ್ರು, ನಮಗೊಬ್ಬರು ಮಾರ್ಗದರ್ಶಕರು ಇದ್ದಿದ್ದೇ ಆದಲ್ಲಿ ಅದು ಜಾನಕಿ ಆಗಿದ್ರು, ಅವರೇ ಇಲ್ಲದಿದ್ದಾಗ ಇದು ಆಧುನಿಕ ಅನಾಥ ಸ್ಥಿತಿ ಅಲ್ವಾ ಅಂತ ಗುರುಕಿರಣ್ ಮಾತನಾಡ್ತಾ ಇದ್ರು. ಆಕೆಯ ಕೈಗಳ ಸ್ಪರ್ಶ ಬಿಡಿ, ಆಕೆಯ ಕಂಠಗಳು ನಮ್ಮ ಕರ್ಣ ಬುಡಗಳಿಗೆ ಸ್ಪರ್ಶ ಆದರೆ ಸಾಕಿತ್ತು, ನಮ್ಮ ಗಾಯನದ ಸೌಂದರ್ಯ ಹೆಚ್ಚಾಗ್ತಾ ಇತ್ತು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಅವರ ಸಾನ್ನಿಧ್ಯದಲ್ಲಿ ಕೂತ್ಕೊಳ್ಳದೆ ಒಂದು ಸೌಭಾಗ್ಯವಂತ ಕ್ಷಣಗಳು ಅಂತಾನು ಕೂಡ ಹೇಳ್ತಾ ಇದ್ರು. ಅನೇಕರು ಜಾನಕಿ ಅವರ ಸರಳ ಜೀವನವನ್ನು ಅನುಸರಿಸ್ತಾ ಇದ್ರು. ಒಂದು ಮಾದರಿಯುತವಾದಂತಹ ವ್ಯಕ್ತಿತ್ವವನ್ನ ಅನುಕರಣೆ ಮತ್ತು ಅನುಸರಿಸುವ ಒಂದು ವರ್ಗ ಇರುತ್ತೆ, ಕಾಪಿ ಮಾಡ್ತಾರೆ. ಅವರ ಜೀವನದ ರೀತಿ ನೀತಿಗಳು, ಅವರ ಜೀವನದ ಏರಿಳಿತಗಳು, ಅವರ ಹಾವ ಭಾವ, ವರ್ತನೆ ಪ್ರವರ್ತನೆ ಇವೆಲ್ಲವನ್ನು ಕೂಡ ಅನುಕರಿಸುವ ಒಂದು ವರ್ಗ ಇರುತ್ತೆ.